ದಯಮಯ ಪ್ರಭು, ನಾವು ಹೇಳ್ತಿ ಮೂಲಕ ಜೀವಂತ ದೇವರಾಗಿ ಇರುವಂಥ ಯೇಸುವೆ, ಈ ಪೀಠದ ಸಮ್ಮುಖದಲ್ಲಿ ಭಕ್ತಾದಿಗಳಾದ ನಾವೆಲ್ಲರೂ ಒಟ್ಟಾಗಿ ಸೇರಿದ್ದೇವೆ. ಸಹೋದರರ ಆ ಮನೋಭಾವನೆಯಲ್ಲಿ ಐಕ್ಯತೆಯಿಂದ ನಾವು ನಿಮ್ಮ ಪ್ರಸನ್ನತೆಯಲ್ಲಿ ಸೇರಿರುತ್ತೇವೆ. ಇಲ್ಲಿ ನಮಗಾಗಿ ಧ್ಯಾನಕೂಟವನ್ನು ಏರ್ಪಡಿಸಿ ಮನಮುಟ್ಟುವ ಹಾಗೆ ಬೋಧಿಸಿದ ಆಲ್ವಿನ್ ಮತ್ತು ಆ ಸಹೋದರನ್ನು ಪುನೀತಗೊಳಿಸಿರಿ. ಇಬ್ಬರ ಮೇಲೆ ದಯವಾಗಿರಿ. ಕಳುಹಿಸಿ ಪವಿತ್ರಾತ್ಮರನ್ನು ಎಲ್ಲರ ಮೇಲೆ ಅಭಿಷೇಕಿಸಿ ಆಶೀರ್ವದಿಸಿ ಅರಸುವಂತೆ ಭಕ್ತಿಯಿಂದ ನಾವು ನಿಮ್ಮನ್ನು ಯಾಚಿಸುತ್ತೇವೆ. ಆರಾಧನೆ ತಂದೆ, ಆರಾಧನೆ ಆತ್ಮನೇ, ತ್ರೈಕ ದೇವನೇ. ನೀನಾದೆ ರೊಟ್ಟಿಯ ರೂಪ, ಪರದಿಂದಿಳಿದ ದೇವಾ. ನೀನಾದೆ ರೊಟ್ಟಿಯ ರೂಪ, ನಿನ್ನನ್ನು ನಾ ಭುಜಿಸಲು ನನಗಾಯ್ತು ರಕ್ಷಣೆಯು. ನಿನ್ನನ್ನು ನಾಮಿಸಲು ಬಾಳೆಲ್ಲ ಆನಂದವು. ಆರಾಧನೆ ತಂದೆ, ಆರಾಧನೆ ಯೇಸುವೇ, ಆರಾಧನೆ ಆತ್ಮನೇ, ತ್ರೈಕ ದೇವನೇ. ಸಾವವರ ಬಿಡಲಿಲ್ಲವಲ್ಲ, ಪೂರ್ವಜರುಂಡರು ಮನ್ನಾ. ಸಾವವರ ಬಿಡಲಿಲ್ಲವಲ್ಲ, ನಿನ್ನ ದೇಹವುಂಡವರೆಲ್ಲ ಎಂದಿಗೂ ಸಾಯುವುದಿಲ್ಲ. ಪರಮ ಪ್ರಸಾದದಿ ನೀವು ಎಂದಿಗೂ ಬದುಕಿರುವೆಯಲ್ಲ. ಆರಾಧನೆ ತಂದೆ, ಆರಾಧನೆ ಯೇಸುವೇ, ಆರಾಧನೆ ಆರಾಧನೆ ಆತ್ಮನೇ, ತ್ರೈಕ ದೇವನೇ. ಆರಾಧನೆ ತಂದೆಯೇ, ಆರಾಧನೆ ತಂದೆ,
ಆರಾಧನೆ ಯೇಸುವೆ, ಆರಾಧನೆ ಯೇಸುವೆ, ಆರಾಧನೆ ಆರಾಧನೆ ಆತ್ಮನೇ ತ್ರೈಕ ದೇವನೇ ತ್ರೈಕ ಏವನೇಳೋಣ ಎರಡು ಕೈಗಳೆತ್ತುತ್ತ ಆರಾಧನೆ 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 ಹಲ್ಲೆಲೂಯಾ 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 ಹಲ್ಲೆಲೂಯಾ. ಪರಮಪ್ರಸಾದದ ರೊಟ್ಟಿಯ ರೂಪದಲ್ಲಿ ಆಸೀನರಾಗಿರುವ ಪ್ರಭು ಯೇಸು ಕ್ರಿಸ್ತರಿಗೆ ಪೂರ್ಣ ಹೃದಯದಿಂದ ವಂದನೆಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸೋಣ ಪ್ರಿಯರೇ. ಇಗೋ ರೊಟ್ಟಿಯ ರೂಪದಲ್ಲಿ ನಮ್ಮ ಮಧ್ಯದಲ್ಲಿ ಆಸೀನರಾಗಿರುವ ಪ್ರಭು ಯೇಸು ಕ್ರಿಸ್ತರು, ಇವರೇ ಲೋಕದ ಪಾಪಗಳನ್ನು ಪರಿಹರಿಸಿದ ಪ್ರಭು ಯೇಸು ಕ್ರಿಸ್ತರು. ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವು ಎಂಬುದಾಗಿ ನುಡಿದಂತಹ ಪ್ರಭು ಯೇಸು ಕ್ರಿಸ್ತರು. ಆಲ್ಫವು ನಾನೇ, ಒಮೇಘವು ನಾನೇ, ಪ್ರಾರಂಭವು ನಾನೇ, ಅಂತ್ಯವು ನಾನೇ ಎಂಬುದಾಗಿ ನುಡಿದಂತಹ ಅದೃಶ್ಯ ದೈವನ ಸದೃಶ್ಯ ರೂಪವಾದ ಪ್ರಭು ಯೇಸು ಕ್ರಿಸ್ತರು ರೊಟ್ಟಿಯ ರೂಪದಲ್ಲಿ ನಮ್ಮ ಮಧ್ಯದಲ್ಲಿ ಆಸೀನರಾಗಿದ್ದಾರೆ ಪ್ರಿಯರೇ. ನಮ್ಮ ಆಂತರ್ಯದ ಕಣ್ಣುಗಳನ್ನು ತೆರೆದು ತದೇಕ ದೃಷ್ಟಿಯಿಂದ ರೊಟ್ಟಿಯ ರೂಪದಲ್ಲಿ ಆಸೀನರಾಗಿರುವ ಜೀವ ಸ್ವರೂಪರು, ಜೀವದಾತರು, ಜೀವದ ಬೊಗ್ಗೆಯೂ ಜೀವದ ಮೂಲವೂ ಆದಂತಹ ಪ್ರಭು ಯೇಸುವನ್ನೇ ಇಚ್ಛಿಸೋಣ ಪ್ರಿಯರೇ. ಇಂದಿನ ಶುಭ ಸಂದೇಶದಲ್ಲಿ ನಾವು ಆಲಿಸಿದಂತೆ ಪೇತ್ರನು, ದೇವಾ ನಿಮ್ಮನ್ನ ಬಿಟ್ಟು ನಾನು ಎಲ್ಲಿಗೆ ಹೋಗಲಿ, ಏನನ್ನ ಮಾಡಲಿ? ಜೀವದ ಬೊಗ್ಗೆಯು ನಿಮ್ಮಲ್ಲಿರುವಾಗ ನಾನು ಎಲ್ಲಿ ಹೋಗಲಿ, ಏನನ್ನ ಮಾಡಲೆಂಬುದಾಗಿ ಅವರೇ ನುಡಿದಂತೆ ಯೋಹಾನ ಶುಭ ಸಂದೇಶ 15ರಲ್ಲಿ, ನೀವು ನನ್ನನ್ನು ಬಿಟ್ಟು ಅಗಲುವುದಾದರೆ ನಿಮ್ಮಿಂದ ಏನೂ ಕೂಡ ಮಾಡಲಾಗದೆಂಬುದಾಗಿ, ನೀವು ನನ್ನಲ್ಲಿಯೂ ನಾನು ನಿಮ್ಮಲ್ಲಿಯೂ ನೆಲೆಗೊಂಡಿರುವಾಗ ನೀವು ಯಥೇಚ್ಛವಾಗಿ ಫಲ ಕೊಡಲು ಸಾಧ್ಯ ಎಂಬುದಾಗಿ. ಪ್ರಿಯರೇ, ಅವರನ್ನು ಬಿಟ್ಟಗಲಿದ ಪ್ರತಿಯೊಂದು ಕ್ಷಣಗಳಿಗಾಗಿ ಪ್ರಭುವಿನ ಮುಂದೆ ಕ್ಷಮೆಯಾಚಿಸೋಣ. ಲೋಕದ ಆಸೆ ಆಕಾಂಕ್ಷೆಗಳನ್ನು ಹಿಂಬಾಲಿಸಿ, ಲೋಕದ ಐಶ್ವರ್ಯವನ್ನು ಹಿಂಬಾಲಿಸಿ, ಲೋಕದ ಸುಖಭೋಗಗಳನ್ನು ಹಿಂಬಾಲಿಸುತ್ತಾ ಅವರನ್ನು ತೊರೆದಂತಹ ಗಳಿಗೆಗಾಗಿ ಕ್ಷಮೆಯಾಚಿಸೋಣ ಪ್ರಿಯರೇ. ಅವರನ್ನು ಆದ್ಯತೆಯನ್ನಾಗಿ, ಮೂಲವನ್ನಾಗಿ ಕೇಂದ್ರೀಕರಿಸಬೇಕಾದಂತಹ ನಾವು ನಮ್ಮ ಜೀವಿತದಲ್ಲಿ ಇತರ ಉದ್ಯೋಗವನ್ನು, ಹಣಕಾಸನ್ನು ಅಥವಾ ನನಗಿರುವ ಅಧಿಕಾರ, ಅಂತಸ್ತು, ಆಸ್ತಿ, ಸಂಪತ್ತಿನ ಮೇಲೆ ನಾನು ಇಟ್ಟಂತಹ ಪ್ರತಿಯೊಂದೊಂದು ನಂಬಿಕೆಗಾಗಿ, ಅವರ ಮೇಲೆ ಇಡಬೇಕಾದಂತಹ ದೃಢ ಭರವಸೆಯನ್ನು ಇತರ ಲೋಕದ ಕಾರ್ಯದ ಮೇಲೆ ಇಟ್ಟಂತಹ ಪ್ರತಿಯೊಂದು ಕ್ಷಣಗಳಿಗಾಗಿ ಪ್ರಭುವಿನ ಮುಂದೆ ಕ್ಷಮೆಯಾಚಿಸೋಣ. ಕ್ಷಮೆಯಾಸುತ್ತ ನಾವು ಪ್ರತಿಯೊಬ್ಬೊಬ್ಬರೂ ಒಂದು ನಿರ್ಧಾರಿಸೋಣ ಪ್ರಿಯರೇ. ಯಾವ ರೀತಿ ಮಾತೆ ಮರಿಯಮ್ಮನವರು, ಇಗೋ ನಾನು ಕರ್ತನ ದಾಸಿ ಸೇವಕಿ,
ಅವರ ವಚನದ ಪ್ರಕಾರ ನನಗಾಗಲಿ ಎಂಬುದಾಗಿ ಮಾತೆಯು ನುಡಿಯಲ್ಪಟ್ಟರೋ ಅದೇ ರೀತಿ ಇಂದು ನಾವು ಪ್ರತಿಯೊಬ್ಬೊಬ್ಬರು ಪ್ರಭುವನ್ನೇ ನೋಡುತ್ತಾ ನಿರ್ಧರಿಸೋಣ. ದೇವ, ಇಂದಿನ ಬೆಳಗ್ಗೆಯಿಂದ ಈ ನಿಮಿಷದವರೆಗೂ ನಿಮ್ಮ ವಾಕ್ಯಗಳ ಮೂಲಕ ನಮ್ಮ ಪ್ರತಿಯೊಬ್ಬೊಬ್ಬರಿಗೂ ವಿಶ್ವಾಸದ ಬಗ್ಗೆಯೂ ನಮ್ಮ ನುಡಿಗಳ ಮಹತ್ವದ ಬಗ್ಗೆಯೂ ನೀವು ಕಲಿಸಿದ್ದೀರಿ. ಪ್ರಭು ಯೇಸುವೇ, ಇನ್ನೆಂದಿಗೂ ನಾನು ನಿಮ್ಮ ಶುಭ ಸಂದೇಶಕ್ಕೆ ವಿರುದ್ಧವಾದ ಸಂದೇಶಗಳನ್ನು ಆಲಿಸದೆ, ಬದಲಾಗಿ ಯಾವ ರೀತಿ ಗುಡಾರದ ಬಾಗಿಲ ಬಳಿಯಲ್ಲೇ ಯೆಹೋಶುವನು ನಿನ್ನ ಸ್ವರಕ್ಕಾಗಿ ಕಾದು ಕುಳಿತಿದ್ದನು, ಅದೇ ರೀತಿ ದೇವ ನಿನ್ನ ಸ್ವರವನ್ನೇ ಮಾತ್ರ ನಾನು ಆಲಿಸಲು ಬಯಸಿದ್ದೇನೆಂಬುದಾಗಿ ಉತ್ತಮ ಕುರಿಗಾಯಿಯಾದ ಪ್ರಭು ಯೇಸುವೇ ನುಡಿದಿರುವಂತೆ, ಪ್ರಿಯರೇ, ನನ್ನ ಕುರಿಗಳಾದರೋ ನನ್ನ ಸ್ವರವನ್ನು ಹಿಂಬಾಲಿಸುವುದೆಂಬುದಾಗಿ. ಅವರೇ ಉತ್ತಮವಾದ ಕುರಿಗಾಯಿ. ಅವರು ತನ್ನ ಕುರಿಗಳನ್ನು ತಿಳಿ ಕೊಳಗಳ ಬಡಿ ಹಸಿರು ಹುಲ್ಲುಗಾವಲಿನ ಕಡೆ ಮುನ್ನಡೆಸುವ ಕುರುಬರು. ಉತ್ತಮ ಕುರುಬರಾದ ಪ್ರಭು ಯೇಸುವಿಗೆ ನಮ್ಮನ್ನೇ ಸಮರ್ಪಿಸೋಣ. ನಮ್ಮನ್ನು ಅರ್ಪಿಸುತ್ತ ಪೂರ್ಣ ಹೃದಯದೊಂದಿಗೆ ಕೃತಜ್ಞತಾ ಭಾವದೊಂದಿಗೆ ಪ್ರಾರ್ಥಿಸೋಣ. ಪ್ರಿಯರೇ, ಇಷ್ಟೊತ್ತುಗಳ ಕಾಲ ದೈವ ವಾಕ್ಯದ ಮೂಲಕವಾಗಿ ನಮ್ಮ ಪ್ರತಿಯೊಬ್ಬೊಬ್ಬರಿಗೂ ಸ್ವರ್ಗ ಸಾಮ್ರಾಜ್ಯದ ರಹಸ್ಯಗಳನ್ನು ತಿಳಿಸಿಕೊಟ್ಟಂಥ ತ್ರೇಕ ದೇವನಿಗೆ ಕೃತಜ್ಞತೆಗಳನ್ನು ಸಲ್ಲಿಸೋಣ. ತನ್ನ ವಾಕ್ಯದ ಮೂಲಕವಾಗಿ ನಮ್ಮ ಮಧ್ಯದಲ್ಲಿ ಅದ್ಭುತ ಕಾರ್ಯಗಳನ್ನು ನೆರವೇರಿಸಿದ ಆತನಿಗೆ ಕೃತಜ್ಞತೆಗಳನ್ನು ಸಲ್ಲಿಸೋಣ. ಪ್ರಿಯರೇ, ಆತನು ಮಹೋನ್ನತ ದೇವನು. ಆತನು ಪ್ರಿಯರೇ ಅತ್ಯದ್ಭುತನಾದ ಆತನು. ಅಲೌಕಿಕವಾದ ಕಾರ್ಯಗಳನ್ನು ನೆರವೇರಿಸಿದ ದೇವನು. ಆತನು ಮಹತ್ವಗಳನ್ನು ನೆರವೇರಿಸಿದ ಆತನು ತನ್ನ ಜನತೆಗಾಗಿ ಮರಣದ ಕಣಿವೆಯಲ್ಲೂ ಜೀವದ ಮಾರ್ಗಗಳನ್ನು ಸಿದ್ಧಪಡಿಸಿದ ದೇವನು. ಪ್ರಿಯರೇ, ನಮ್ಮನ್ನು ಒಪ್ಪಿಸುತ್ತ ಪೂರ್ಣ ಹೃದಯದೊಂದಿಗೆ ಆತನನ್ನೇ ಒಪ್ಪಿಸುತ್ತ ಪೂರ್ಣ ಹೃದಯದೊಂದಿಗೆ ಆತನನ್ನೇ ಆರಾಧಿಸೋಣ. ಕೈಗಳ ತಟ್ಟುತ್ತಾ ಚಪ್ಪಾಳೆಯೊಂದಿಗೆ ಆತನನ್ನು ಆರಾಧಿಸೋಣ. ಪ್ರಿಯರು, ಆರಾಧನೆ 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 ಪರದಲ್ಲಿರುವ ಪಿತದೇವನ ಉನ್ನತ ನಾಮಕ್ಕೆ ಆರಾಧನೆ. ಭೂಮಿಯಾಕಾಶವ ಉಂಟು ಮಾಡಿದ ದೇವಾದಿ ದೇವನಿಗೆ ಆರಾಧನೆ. ಪರದಲ್ಲಿರುವ ಪಿತದೇವನ ಉನ್ನತ ನಾಮಕ್ಕೆ ಆರಾಧನೆ. ಭೂಮಿಯಾಕಾಶವ ಉಂಟು ಮಾಡಿದ ದೇವಾದಿ ದೇವನಿಗೆ ಆರಾಧನೆ. ಆರಾಧನೆ 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 ಹೇಳೋಣ ಎಲ್ಲರೂ. ಆರಾಧನೆ 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 ಆರಾಧನೆ. ದೇವರು ನರನಾಗಿದರೆಗೆ ಬಂದ ಇಮ್ಮಾನುವೇಲನಿಗೆ ಆರಾಧನೆ. ಪಾಪಿಯ ಹುಡುಕುತ್ತ ರಕ್ಷಿಸಿದ ಪ್ರಭು ಯೇಸು ರಾಜರಿಗೆ ಆರಾಧನೆ. ದೇವರು ನರನಾಗಿ ಧರೆಗೆ ಬಂದ ಇಮ್ಮಾನುವೇಲನಿಗೆ ಆರಾಧನೆ. ಪಾಪಿಯ ಹುಡುಕುತ್ತ ರಕ್ಷಿಸಿದ ಪ್ರಭು ಯೇಸು ರಾಜರಿಗೆ ಆರಾಧನೆ. ಆರಾಧನೆ 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 ಆರಾಧನೆ
ಆರಾಧನೆ ಆರಾಧನೆ ಆರಾಧನೆ ಹೇಳೋಣ. ಆರಾಧನೆ 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 ದೇವರು ದೇವರು ನರನಾಗಿದರೆಗೆ ಬಂದ ಇಮ್ಮಾನುವೇಲನಿಗೆ ಆರಾಧನೆ. ಪಾಪಿಯ ಹುಡುಕುತ್ತ ರಕ್ಷಿಸಿದ ಪ್ರಭು ಯೇಸು ರಾಜರಿಗೆ ಆರಾಧನೆ. ದೇವರು ನರನಾಗಿ ಧರೆಗೆ ಬಂದ ಇಮ್ಮಾನುವೇಲನಿಗೆ ಆರಾಧನೆ. ಪಾಪಿಯ ಹುಡುಕುತ್ತ ರಕ್ಷಿಸಿದ ಪ್ರಭು ಯೇಸು ರಾಜರಿಗೆ ಆರಾಧನೆ. ಆರಾಧನೆ 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 ಕೈಗಳ ತಟ್ಟುತ್ತಾ ಆರಾಧನೆ 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 ಆರಾಧನೆ. ಹಾಲೆಲೂಯಾ ಹಾಲೆಲೂಯಾ ಹಾಲೆಲು ಕೈಗಳ ತಟ್ಟುತ್ತಾ ಹಾಲೆಲೂಯಾ 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 ಹಾಲೆಲೂಯಾ. ಅಂತಿಮ ಆಶೀರ್ವಾದಕ್ಕಾಗಿ ಪ್ರತಿಯೊಬ್ಬರು ಮೊಣಕಾಲು ಹಾಕುತ್ತ ಎಂತ ದಿವ್ಯ ಕರ್ತರೇ, ಈ ಅದ್ಭುತಕರವಾದ ಸಂಸ್ಕಾರವನ್ನು ನಿಮ್ಮ ಶಿಲುಬೆಯ ಮರಣದ ಸ್ಮಾರಕವಾಗಿ ಬಿಟ್ಟಿದ್ದೀರಿ. ನಾವು ನಿಮ್ಮ ಶರೀರ ಮತ್ತು ರಕ್ತದ ಪರಮ ರಹಸ್ಯವನ್ನು ಆರಾಧಿಸಿ ಅದರಿಂದ ನಿಮ್ಮ ರಕ್ಷಣೆಯ ಫಲವನ್ನು ಅನುಭವಿಸುವಂತೆ ಮಾಡಿರಿ. ಪಿತಾ ದೇವರೊಂದಿಗೆ ಪವಿತ್ರಾತ್ಮದ ಐಕ್ಯದಲ್ಲಿ ಯುಗಾಂತರಕ್ಕೂ ಜೀವಿಸಾಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ.
ಪ್ರೀತಿಸಿ